My dear souls, happy morning. I hope your day start with happily. ನಾನು ಇವತ್ತೊಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮನುಷ್ಯನಿಗೆ ಎರಡು ಮನಸ್ಸುಗಳಿವೆ. ಒಂದು ಬಹಿರಂಗದ ಮನಸ್ಸು, ಒಂದು ಅಂತರಂಗದ ಮನಸ್ಸು ಅಂತ. ನಾವು ಬಹಿರಂಗದ ಮನಸ್ಸನ್ನು ಪ್ರಕಾರ ನೋಡ್ಕೊಳ್ತೋದ್ರೆ ಆ ಬಹಿರಂಗದ ಮನಸ್ಸು ನಮ್ಮನ್ನು ಆದಷ್ಟು ವಿಷಯಾದಿಗಳ ಕಡೆಗೆ ಅಂದರೆ ಆಕರ್ಷಣೆಯ ಕಡೆಗೆ ಹೋಗ್ತದೆ. ಯಾವುದನ್ನು ನಾವು ನೋಡಿದರೆ, ಕೇಳಿದರೆ, ತಿಂದರೆ, ವಾಸಿಸಿದರೆ, ಸ್ಪರ್ಶಿಸಿದರೆ ಸುಖ ಅನ್ನಿಸ್ತದೆ, ಅದರ ಕಡೆಗೆ ಆಕರ್ಷಣೆ ಆಗ್ತದೆ. ಆದರೆ ಜೀವನ ಅಧಪತನಕ್ಕೆ ಹೋಗ್ತದೆ. ಅದರ ಬದಲು ನಾವು ಅಂತರಂಗದ ಮನಸ್ಸಿನ ಮಾತನ್ನು ಕೇಳಬೇಕು. ನಾವು ಅಂತರಂಗಕ್ಕೆ ಬಹಿರಂಗದ ಮನಸ್ಸಿಗೆ ಒಂದು ಸಂಪರ್ಕವನ್ನು ಕಳಿಸಿದರೆ, ಬಹಿರಂಗದ ಮನಸ್ಸಿನಿಂದ ಅಂತರಂಗಕ್ಕೆ ಮನಕ್ಕೆ ಒಂದು ಸಂಸ್ಕಾರವನ್ನು ನಾವು ಕಲಿಸಿದರೆ, ಅಂತರಂಗದ ಮನಸ್ಸು ಜಾಗೃತವಾಗಿ ನಾವು ಅಂದ್ಕೊಂಡದ್ದು ಸಂಕಲ್ಪ ಸಿದ್ಧಿ ಆಗ್ತದೆ. ಅದಕ್ಕೆ ನಾವು ನಮ್ಮ ಆಲೋಚನೆ ಇರ್ಬೋದು, ನಮ್ಮ ಭಾವನೆಗಳೇ ಇರ್ಬೋದು, ನಮ್ಮ ನಡೆನುಡಿಗಳೇ ಇರ್ಬೋದು, ಎಲ್ಲವೂ ನಾವು ಅತ್ಯಂತ ಜಾಗರೂಕತೆಯಿಂದ ಜಾಗೃತ ಮನಸ್ಸಿನಲ್ಲಿ ನಿರ್ವಹಿಸಬೇಕಾಗ್ತದೆ. ಹೌ ಟು ಮ್ಯಾನೇಜ್ ಕಾನ್ಷಿಯಸ್ ಮೈಂಡ್ ಅಂತ ನಾವು ಕರಿತೇವೆ. ಅದರ ಮೂಲಕ ನಮ್ಮ ಅಂತರಂಗದ ಮನಸ್ಸನ್ನು, ಸಬ್ ಕಾನ್ಷಿಯಸ್ ಮೈಂಡನ್ನು ಒಂದು ಪವರ್ಫುಲ್ಗೊಳಿಸುವಂಥ, ಅತ್ಯಂತ ಶಕ್ತಿಯುತನ ಮಾಡುವಂತಹ ಒಂದು ತರಬೇತಿಯನ್ನು ಕೊಡಿಸುವಂಥ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ಕೆಲವು ವಿಧಾನಗಳಿದೆ. ಆ ಏನು ವಿಧಾನಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ತೆ.